ಕಲ್ಯಾಣದ ಓಲೆಯನ್ನು ಮೊಘಲ ದೇಶದ ಕೌಂಡ್ಲಿಕನೆಂಬ ದಾನವನೋರ್ವನಿಗಲ್ಲದೆ ಪಾಂಡವರೇ ಮುಂತಾದ ಎಲ್ಲ ದೇಶದ ರಾಜರುಗಳಿಗೂ ತಲುಪಿಸಿದ್ದಾಯಿತು. ಇನ್ನು ಮುಹೂರ್ತದ ವೇಳೆಗೆ ನಾನು ಸಹ ಕಮಲಾವತಿಗೆ ತೊಳೆದನು. ಬ್ರಹ್ಮಾಂಡ ದೇಶವೋ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿವೋದಿತ ದಾನವ ಕುಲ ವಿನಾಶಿತ ದಾನವ ಕುಲ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ಬಹಿಷ್ಕಾರ ತಿರಸ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದ್ರ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂತ ಹೇಳಿದ್ರೆ, ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ
ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರುದಿಲ್ಲ. ಎರಡು ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ನೋಡಿ, ತಾವೆಲ್ಲ ಕೂತ್ಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ಅದಕ್ಕೆ ಹಳೆ ಕಾಲದಲ್ಲಿ ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಋಷಿಮುನಿಗಳು ಧ್ಯಾನವನ್ನು ಮಾಡ್ತಾ ಇದ್ರಂತೆ. ನಾವು ಕೂಡ ಈಗಿನ ಕಾಲದಲ್ಲಿ ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನ ಮಾಡಿದ್ರೆ ಏನು ಬೇಕಾದ್ರೂ ಪಡಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತೋರಿಸ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಯಲ್ಲಿ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತಿದ್ದಾದ್ರೆ ಯೋಗಾಭ್ಯಾಸ ಮಾಡೋದು ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶುದ್ಧ ಬರ್ತಾ ಇರಲಿ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಇರುವ 84 ಲಕ್ಷ ಜೀವರಾಶಿ ಎನ್ನೋ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರ, ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಮನುಷ್ಯ ಹುಟ್ಟಬೇಕಾದ್ರೆ ಅಳ್ತಾ ಹುಟ್ಟತಾನೆ, ಸಾಯ್ಬೇಕಾದ್ರೆ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗಿಸ್ತಾ ನಗಿಸ್ತಾ ಬಾಳೋದಕ್ಕೆ ಪ್ರಯತ್ನ ಪಡಬೇಕು. ನಗುವಿನಲ್ಲಿ ಹಲವಾರು ಬಗೆಯ ನಗುವಿದೆ. ಹೇಗೆ ಅಂದರೆ, ಕಾರಣಗಳನ್ನು ಅರ್ಥ ಮಾಡಿಕೊಂಡು ನಗುವವನಿಗೆ ಪಂಡಿತ ಅಂತ ಹೇಳ್ತಾರೆ. ಕಾರಣವಿಲ್ಲದ ನಗುವನಿಗೆ ಹುಚ್ಚ ಅಂತ ಹೇಳ್ತಾರೆ. ಮೈಮರದ ನಗುವನಿಗೆ ರಸಿಕ ಅಂತ ಹೇಳ್ತಾರೆ. ತಾನು ನಕ್ಕು ಇನ್ನೊಬ್ಬರಿಗೆ ನಗಿಸುವವನಿಗೆ ಕಲಾವಿದ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗುವ ನಗುವವನಿಗೆ ಕಲಾನಾಯಕ ಅಂತ ಹೇಳ್ತಾರೆ. ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಹೀಗೆ ಹಲವಾರು ಬಗೆಯ ನಗು ಇದೆ. ಅದರಲ್ಲೂ ವಿಶೇಷವಾಗಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಆಭರಣಗಳನ್ನು ಧರಿಸ್ತಾರೆ. ಆಭರಣ ಅಲ್ಲ ಮುಖ್ಯ, ನಗುವೆಂಬ ಆಭರಣಗಳನ್ನು ಧರಿಸ್ಬಿಟ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕಾಣ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ನಗುವೆಂಬ ಆಭರಣಗಳನ್ನು ಧರಿಸಿ ಅಂತ ಹೇಳ್ತಾ ನಮ್ಮ ಶಿಷ್ಯ ಬರಬೇಕಾಯಿತು. ಬರ್ತಾ ಇದೆ, ಹೇಳ್ತೀನಿ ಬ್ರಾಹ್ಮಣರು. ಏ ಶಿಷ್ಯ ಹೋಗ್ರು, ಯಪ್ಪ ಬೇಡ ಕಣ್ರಿ, ಮಕ್ಕಳು ಸವಾಸ ಬೇಡ, ಹೋಗ್ರು, ಬತ್ತಿ ನಡಿರೋ. ಗುರುಗಳೇ, ಈ ಮಕ್ಕಳು ಗುರುಗಳೇ ಎಲ್ಲೋದ್ರು ಹಿಂದಿಂದೆ ಬತ್ತೋ ಗುರುಗಳೇ, ನಾನು ಏನ್ ಮಾಡೋಣ? ದಾರಿ ಸುಮ್ಮನೆ ಬರೋಕ್ಕಾಗಲ್ಲ. ಮನೇಲಿ ಹೊರಟ ದಾರಿ ಬರೋ ತನಕ ಮಕ್ಕಳು ಧ್ಯಾನ. ಗುರುಗಳ ಹಿಂದೆ ಅಷ್ಟು ಜನ ಮಕ್ಕಳು ಮಾಡಬೇಕು ಅಂತ ನಾನು ಹೇಳೋದು ಗೊತ್ತಿಲ್ಲ ಗುರುಗಳೇ. ಹಾಗೆ ಆಗೋಯ್ತೆ. 12 ವರ್ಷಕ್ಕೆ 12 ಮಕ್ಕಳು. ಮಕ್ಕಳಿಗೆ ಎಲ್ಲಿ ಬಿಟ್ಟಿದ್ದೀರಾ? ಮನೆಯಲ್ಲೇ ಇದ್ದಾರಾ? ಒಬ್ಬೊಬ್ರು ಹಿಂದ್ ಬರ್ತಾರೆ ಗುರುಗಳೇ. ಮಾಡಬಾರ್ದು. ಈಗ ಮಠಗಳು ಜಾಸ್ತಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಮಠದಲ್ಲಿ ಬಿಟ್ಬಿಟ್ರೆ ಸಾಕು. ನೀವು ಮಠಕ್ಕೆ ಹೋಗು ಆಟ ಅಂತ ಕರೀತಾರೆ, ಅವಾಗ ನಿನ್ನ ಮಗು ಅಂತ ಗೊತ್ತಾಗುತ್ತೆ. ಮಠದಲ್ಲಿ ಬಿಟ್ಬಿಡಿ. ಹೌದು, ಆಯ್ತು ಗುರುಗಳೇ. ನೋಡಿ, ನಾನು ಹೇಳ್ತೀನಿ, ಬರೀ ಮಕ್ಕಳು ಅದೆಲ್ಲ ನೋಡ್ಕೊಂಡಿರ್ಬಾರ್ದು. ಬ್ರಾಹ್ಮಣರ ಹುಟ್ಟಿದ ಮೇಲೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲ ಕಲ್ತಿರ್ಬೇಕಣ್ಣ. ಗುರುಗಳೇ, ನೀವು ಹೇಳಿದ್ದು ಅಭ್ಯಾಸಗಳನ್ನೆಲ್ಲ ಚೆನ್ನಾಗಿ ಕಲ್ತಿದ್ದೀನಿ. ಆ ವಿದ್ಯೆ ತಲೆಗತ್ತಲ್ಲ. ವಿದ್ಯೆ ತಲೆಗತ್ತಲ್ವಾ? ಒಳ್ಳೆ ಶಾಸ್ತ್ರ ಆದ್ರೆ ಕಲಿಯ. ಶಾಸ್ತ್ರಾಭ್ಯಾಸ ನಾಲ್ಗಿಗೆ ಹಚ್ಚಲ್ಲ. ನಿನ್ನ ಬಾಯಿ ಧರಟೆ ಹಾಕ್ಸ್ಬಿಡ. ಯೋಗಾಭ್ಯಾಸ ಆದ್ರೆ ಕಲಿಯ. ಯೋಗಾಭ್ಯಾಸ ಯೋಗಾಭ್ಯಾಸ ಮಾಡಿ ಮಾಡಿ ನೀವಾದಂಗ ನನ್ಗಿಷ್ಟ ಇಲ್ಲ ಗುರುಗಳೇ. ಹೆಂಗಿರಬೇಕು ಹೇಗಿದ್ದೀನಿ ನೋಯ್ಯ, ಹೇಗಿರಬೇಕು ಗುರುಗಳೇ. ಹೌದಾ? ಸರಿ, ಇನ್ನೇನು ಕಲಿಬೇಕು ಅಂತಿದ್ಯಾ ಗುರುಗಳೇ? ನಿದ್ರಾಭ್ಯಾಸ, ಭೋಜನಾಭ್ಯಾಸ. ಬ್ರಾಹ್ಮಣರ ಆದ್ಮೇಲೆ ಭೋಜನ ಇರಬೇಕು ಕಣ. ಹೌದು ಗುರುಗಳೇ, ಭೋಜನವಿರಬೇಕು. ಬ್ರಾಹ್ಮಣರ ಹುಟ್ಟಿದ ಭೋಜನ ಇರಬೇಕು. ಹೌದು ಗುರುಗಳೇ. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ರಸದೋಳಿಗೆ ಪಾಯಸದೊಡೆ
ತುಪ್ಪ ಸುರಿಬೇಕು. ರಸದೋಳಿಗೆ ಬಿಸಿ ಪಾಯದೊಡನೆ ತುಪ್ಪ ಸುರಿಬೇಕು. ಅದರಲ್ಲಿ ರುಚಿ ರುಚಿ ಇರಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ನಾನು ಎಂದರೆ ಬ್ರಹ್ಮ, ಬ್ರಹ್ಮ ಎಂದರೆ ಇವನೇ ಬ್ರಾಹ್ಮಣ. ನಾನು ಎಂದರೆ ಬ್ರಹ್ಮ, ಬ್ರಹ್ಮ ಎಂದರೆ ಇವನೇ ಇಂಥ ಬ್ರಾಹ್ಮಣನೆಂದವೇ ಎಂತಹ ಭೋಜನವಿರಬೇಕು. ಹೌದಾ? ಇಂಥ ಬ್ರಾಹ್ಮಣನೆಂದವೇ ಎಂತಹ ಭೋಜನವಿರಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಯಾವ ಭೋಜನ ಗುರುಗಳೇ ಈ ಭೋಜನ? ಬ್ರಾಹ್ಮಣರು ಆ ಭೋಜನ ತಿಂತಾರೆ ನೀನ? ಮತ್ತೆ ಸಿಹಿ ಭೋಜನ ಬೇಕು. ಹೌದು, ಸಿಹಿ ಭೋಜನ ಬೇಕು, ನಮಗೆ ಸಿಹಿ ಭೋಜನ ಬೇಕು. ವಿವಾಹ ಇರಲಿ, ಗೃಹ ಪ್ರವೇಶ ಇರಲಿ, ವಿವಾಹವಿರಲಿ, ಗೃಹ ಪ್ರವೇಶ, ಭೋಜನವಿರಬೇಕು, ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಗೊತ್ತಾಯ್ತೆ ನಮ್ ಎಂತ ಭೋಜನ ಇರಬೇಕು ಅಂತ. ಬ್ರಾಹ್ಮಣರು ಯಾವಾಗಲೂ ಭೋಜನ ಮುಂದೆ, ಬೇರೆ ಹಿಂದೆ. ಆದ್ರಿಂದ ಬ್ರಾಹ್ಮಣರಿಗೆ ಸ್ವಲ್ಪ ಇರೋದು ಇಲ್ಲ ಅಷ್ಟೇ, ನೀವು ಸ್ವಲ್ಪ ಇದೆ ಇರ್ಲಿ. ಮತ್ತೆ ಸಮಾಚಾರ ಏನು ಗೊತ್ತಾ ಗುರುಗಳೇ ಹೇಳಿ. ಇವತ್ತು ಆಸ್ಥಾನಕ್ಕೆ ಕಮಲೇಶ್ವರಾಜರ ಪುತ್ರಿಯಾದ ಯಾರು ಗೊತ್ತಾ? ಅಲ್ಲಿ ಬರ ಹೇಳಿದ್ರೆ ಲಗ್ನ ಬರ್ಸಿ. ನಿಮ್ಗೇನಾದ್ರು ಲಗ್ನ ಪತ್ರಿಕೆ ಆಹ್ವಾನ ಬಂದಿತ್ತ? ಯಾರ್ದು ಗುರುಗಳೇ ಭೋಜನ? ಭೋಜನ ಅಲ್ಲಯ್ಯ, ಕಮಲೇಶನ ರಾಜನ ಪುತ್ರಿ. ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ? ನಮ್ಮ ಜೊತೆ ಬನ್ನಿ, ಅದೇನೇನು ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ. ಅಲ್ಲಿ ಅಧಿಕ ಪ್ರಸಂಗ ಮಾಡ್ಬಾರ್ದು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಲಗ್ನ ಮಾಡಿಸ್ಬೇಕಲ್ಲಿ. ಆಯ್ತೆ ತಾವು ಮುಂದೆ ಹೊಟ್ಟೋಣ ಗುರು. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಇದು ಮಾಡಬೇಕಾದ್ರೆ ಬ್ರಾಹ್ಮಣರ ಹುಟ್ಟಿದ ಮೇಲೆ ಯಾವ್ಯಾವ ಥರ ಇರಬೇಕು ಅದೆಲ್ಲ ಕಲ್ತಿರ್ಬೇಕು ರೀ. ಹೇಗೆ ಅಂದ್ರೆ ವಿದ್ಯೆ ಕಲಿತ್ರೆ ಮುಂದೆ ಒಳ್ಳೆ ಬೆಲೆ, ಒಳ್ಳೆ ನೆಲೆ ಸಿಗುತ್ತೆ. ಶಾಸ್ತ್ರ ಕಲಿತ್ರೆ ಜೀವನಿಗೆ ದಾರಿ ಸಿಗುತ್ತೆ. ಯೋಗಾಭ್ಯಾಸವನ್ನು ಕಲಿತ್ರೆ ಮುಂದೆ ವೈದ್ಯರ ಬಳಿ ಹೋಗೋದಿರೋದಿಲ್ಲ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು. ಹೀಗೆ ಹೇಗೆ ಹೇಳಿ, ಹೀಗೆ ಎಂತ ಆನಂದ ಆಗ್ತಾ ಇದೆ ಅಂತ. ಆನಂದ ಆನಂದ ಬ್ರಹ್ಮಾನಂದ, ಆನಂದ ಆನಂದ. ಆನಂದ ಆನಂದ ಬ್ರಹ್ಮಾನಂದ, ಆನಂದ ಆನಂದ. ಮರುಮರದಗಲದ ಹಪ್ಪಳವೇ ಕನಗನ ಎನ್ನುವ ಸಂಡಿಗೆ, ಕರಗರದವನದ ಹಪ್ಪಳವೇನು ಕರಗರ ಎನ್ನುವ ಸಂಡಿಗೆ, ಕರದ ತುಪ್ಪದ ಬಂಡಿಗೆ ಬೇಡಿಗೆ, ಕರದ ತುಪ್ಪದ ಬಂಡಿಗೆ ಬೇಡಿ ಹಾಲಂಬಟ್ಟು ಚಿರೋಟಿಗಳೇ. ಆನಂದ ಆನಂದ ಬ್ರಹ್ಮಾನಂದ, ಆನಂದ ಆನಂದ. ರಿಗಮಪದನಿ ಸದಾಲವಿದೆ ಸಗದಿ ಬಿದಿ ಬಿದ್ದುಗ ನರ್ತನವೇನ. ರಿಗಮಪದನಿ ಸದಾಲವಿದೆ ಸಗದಿ ಬಿದಿ ಬಿದ್ದುಗ ನರ್ತನವೇನ. ಆಗೋಸಿಗಳೇನು ಆಗೋಸಿಗಳೇನು ಅವನಿ ಮಣಿಯರ ಅಡಿಗಗಳೇ. ಆನಂದ ಆನಂದ ಬ್ರಹ್ಮಾನಂದ, ಆನಂದ ಆನಂದ. ನಾವು ಬರುವ ಮುಂಚೆ ಎಲ್ಲೋ ಸಿದ್ಧಪಡಿಸಿಬಿಟ್ಟಿದ್ದೀರ. ಧನ್ಯವಾದ. ವಧುವು ಹೀಗೆ ಬರಬೇಕು, ವಧು ಬರೋದು ಹೀಗೆ ಬರಬೇಕು. ಹೋಗಿ ಕರ್ಕೊಂಬನ್ನಿ ಹೆಣ್ಣು ಮಕ್ಕಳು. ವರನು ಹೀಗೆ ಬರಬೇಕು, ವರನ ಕರ್ಕೊಂಬನ್ನಿ ದಯಮಾಡಿ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಂತರ್ಪಟ ಹಿಡಿಯಬೇಕು.
ಮುಂದೆ ಬಿಡಿ, ಮೇಲಿಡಿ. ಓಂ ಮೇಘನಾಥ ಘಟಪಟ ಘಾಟಪಟ ವರ್ಧತೆ ಜಂಬೂಕಸ್ಯ ಗಗಬಗೌ ಗಾಗೌ ಚೀಯತೆ ಋಗ್ದೇವ ವರರಾಜ ಹಂಸಮಿಥುನ ಲೋಕತ್ರಯ ಭಾಜನ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಅಂತರ್ಪಟ ತೆಗೆಯಬೇಕು. ವಧುವರರ ಕೈಯಲ್ಲಿ ಹೂಮಾಲೆಯನ್ನು ಹಿಡಿದುಕೊಳ್ಳಬೇಕು. ವಧು ವರನಿಗೆ ವಧುನಿಗೆ ಹೂಮಾಲೆಯನ್ನು ಬದಲಾಯಿಸಬೇಕು. ಓ ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನ ತಂದೆ ಭದ್ರಾಣಿ ಪಶ್ಯಂತು ಶುಭಯೇ. ಬ್ರಾಹ್ಮಣರ ಆಶೀರ್ವಾದ ತಗೋಬೇಕು. ಓಂ ಶತಮಾನಂ ಭವತಿ ಶತಾಯುಷ್ಯಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ಆರೋಗ್ಯ ಪ್ರಾಪ್ತಿರಸ್ತು ಧನಕನಕಾಭಿವೃದ್ಧಿರಸ್ತು ಸನ್ಮಂಗಲಾನಿ ಭವಂತು. ಮಹಾಪ್ರಭು, ನಮ್ಮ ಕರ್ತವ್ಯ ಮುಗಿಯಿತು, ನಮಗೆ ದಕ್ಷಿಣೆ ಬರಬೇಕು. ಬರೀಗೆ ಅಲ್ಲಿ ಕಳಿಸ್ಬಾರ್ದು, ದಕ್ಷಿಣೆ ಕೊಟ್ಟೇ ಕಳಿಸಬೇಕು. ಹೌದು, ದಕ್ಷಿಣೆ ಕೊಡಬೇಕು ಬ್ರಾಹ್ಮಣರಿಗೆ ಅಂತಾರೆ ಮಹಾರಾಜರು. ಅದು ದಕ್ಷಿಣೆ ಅಲ್ಲ. ದಕ್ಷಿಣೆಯಲ್ಲಿ ಬ್ರಾಹ್ಮಣರಿಗೆ ಎಲ್ಲರೂ ಭೋಜನ ಮಾಡ್ಕೊಂಡು ಹೋಗ್ಬೇಕು. ಕಮಲಮುಖಿ ನೀ ಎಂತ ಸುಖಿ ಹೃದಯ ಸಖಿ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ಕಮಲಮುಖಿ ಬನದಲ್ಲಿ ಕೋಗಿಲೆಯು ಬನದಲ್ಲಿ ಕೋಗಿಲೆಯು ಇಂಚರದಿ ಕುಹು 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 ಎಂದು ಆಡುತ್ತಿದೆ ಇಂಚರದಿ ಸಂತಸದೆ ಕುಹು 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 ಎಂದು ಆಡುತ್ತಿದೆ ಇಂಚರದಿ ಸಂತಸದಿ ಕೋಗಿಲೆ ರಾಗದಿ ಅನುರಾಗದ ಚಂಚಲೆಯುನೇ ಕಮಲಮುಖಿ ಇಂದಸದಿ ಹೃದಯ ಸಖಿ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ
ಜೀವದೊಳಗವಿತು ಹಾವಾಭಾವದಿಂದ ಪ್ರಕೃತಿಯನ್ನು ಸಂತೋಷಗೊಳಿಸಿ ಪ್ರಾಣೇಶ್ವರ ಈ ರತಿ ಮನ್ಮಥರ ಕಲ್ಯಾಣದ ಕಾರ್ಯಕ್ಕೆ ಮನ ಮಾಡಿದರೇನೋ ಎಂಬಂತೆ ತೋರುತ್ತಿರುವುದಲ್ಲವೇ? ಹೌದು ಪ್ರೇಯಸಿ, ಹೌದು. ಆನಂದವು ಅಸಂಖ್ಯ ರೂಪದಲ್ಲಿ ಸರ್ವ ವಿದಿತವಾದದ್ದು, ಸರ್ವ ಸುಲಭವೂ ಆದದ್ದು. ಸರ್ವ ಪ್ರಿಯವಾದ ಶೃಂಗಾರವು ಸ್ತ್ರೀ ಪುರುಷರ ಆನಂದಾಕರ್ಷಣೆಗೆ ಕಾರಣವಾಗಿರುವುದೇ ಈ ಸೃಷ್ಟಿಯ ಮೂಲ ಶಕ್ತಿ. ಸ್ವಾಮಿ, ಆ ಅನಂತವಾದ ಚೈತನ್ಯವೇ ಅಮೃತಮಯವಾದ ಆನಂದ. ಪ್ರೇಮಿಗಳ ಹೃದಯಾದ್ವಾರವರೆದು ಪ್ರೀತಿಯಂತೆ ಕಾಣಿಸಿಕೊಂಡಾಗ ಅದು ಸೌಂದರ್ಯವಾಗುವುದು ಎಂಬ ನುಡಿಯು ನಿಜವೇ ಅಲ್ಲದೆ ಸ್ವಾಮಿ? ಹೌದು ಪ್ರೇಯಸಿ, ಹೌದು. ಈ ಸೌಂದರ್ಯ ಶೃಂಗಾರ, ಆ ಸೌಂದರ್ಯವು ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯಾಕರ್ಷಣೆಯಾದಾಗ ಅದು ಶೃಂಗಾರವೆನಿಸಿಕೊಳ್ಳುವುದು. ಈ ಸೌಂದರ್ಯವು ಹೇಗೆ ಅದರ ಒಂದು ರೂಪದಂತೆಯೋ ಶೃಂಗಾರವೂ ಹಾಗೆಯೇ ನಮಗೆ ಎರಡು ಅರ್ಥವನ್ನು ಸೂಚಿಸುತ್ತದೆ. ಅದು ಹೇಗೆ? ಹೇಗೆ ಎಂದರೆ ತರುಲತೆಗಳಲ್ಲಿ ಹೂವು, ಸ್ತ್ರೀ ಪುರುಷರಲ್ಲಿ ಶೃಂಗಾರ. ಈ ಭಾವ ಕನವರಿಕೆಯು ಪ್ರೇಮ ಲೋಕದಲ್ಲಿನ ಶೃಂಗಾರ ಮುಕುಟಮಣಿ. ಸೌಂದರ್ಯ ಮತ್ತು ಶೃಂಗಾರ ಇವುಗಳ ಅಂತರಾಳದಲ್ಲಿ ಅಡಗಿಕೊಂಡಿರುವ ಗುಣಶಕ್ತಿಗಳು ಎಂತವು, ಅವುಗಳ ಮೂಲದೇ ಎಂತವು ಎಂಬುದಕ್ಕೆ ಈ ನನ್ನ ಮನ್ಮಥರ ರೂಪಲಕ್ಷಣಗಳೇ ಸಾಕ್ಷೀಭೂತಗಳಲ್ಲವೇ? ಹೌದು ಸ್ವಾಮಿ, ಹೌದು ಪ್ರೇಯಸಿ. ಪುರುಷರ ಜಯ ಅಪಜಯಗಳಿಗೂ ಲಕ್ಷಣ ಅವಲಕ್ಷಣಗಳಿಗೂ ಸ್ತ್ರೀಯರ ಸೌಂದರ್ಯವೇ ಮೂಲ ತಾನು. ಅದು ಅಲ್ಲದ್ರೆ ತ್ರಿಮೂರ್ತಿಗಳು ದಶಾವತಾರಿಗಳು ಆದ ಹರಿ ಹರ ರವಿ ಚಂದ್ರರೇ ಸ್ತ್ರೀಯರ ಸೌಂದರ್ಯಕ್ಕೆ ಸೋತು ಶರಣಾಗಿರುವುದು. ಅಂದ ಮೇಲೆ ಈ ಪುರುಷರ ಸೋಲು ಗೆಲುವುಗಳಿಗೆ ಸ್ತ್ರೀಯರ ಸೌಂದರ್ಯವೇ ಮೂಲ ತಾನೇ. ಸಂಗಾಳಿಯು ನೀನು ರಾಗದ ಜೊತೆ ಸಂಗೀತವು ಬೆರೆತರೆ ಆಯಾಗಿರುವುದೇನೋ, ರಾಗದ ಜೊತೆ ಸಂಗೀತವು ಬೆರೆತರೆ ಆಯಾಗಿರುವುದೇನೋ. ಸಂಗಾಳಿಯು ಗರಿಕೆದರಿ ನಡೆದಾಡು ಮಯೂರೇ. ಓ ಸುಂದರಿ ನೀಲಾಂಬರಿ ಆಡು ಗರಿಕೆದರಿ ನಡೆದಾಡು ಮಯೂರಿ. ನಗುತ್ತಿರ ಶ್ರೀರಾಮೃತ ಸರಿದಂತೆ ನನಗಿಂದು, ನಗುತ್ತಿರ ಶ್ರೀರಾಮೃತ ಸರಿದಂತೆ ನನಗಿಂದು.
ತಂಗಾಳಿಯು ನೀನು ತಂಗಾಳಿಯು ನೀನು ತಂಗಾಳಿಯು ನೀನು ರಾಗದ ಜೊತೆ ಸಂಗೀತವು ಬೆರೆತರೆ ಆಯಾಗಿರುತ್ತೇನೋ ರಾಗದ ಜೊತೆ ಸಂಗೀತವು ಬೆರೆತರೆ ಆಯಾಗಿರುತ್ತೇನೋ ತಂಗಾಳಿಯು ನೀನು ಶ್ರೀ ರಾಘವ ಜೈ ರಘುವೀರ ಸಮರ್ಥ ಒಡೆಯ ಶ್ರೀ ರಘುರಾಮನೇ ದೇವ ಜಡ ಜಗವನು ಕಾಯುವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ದೇವ ಜಡ ಜಗವನ್ನು ಕಾಯುವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ರಾಮ ರಾಮ ತಂದೆಯು ನೀನೇ ಓ ರಘುರಾಮ ರಾಮ ಶ್ರೀ ರಾಘವ ತಂದೆಯು ನೀನೇ ಓ ರಘುರಾಮ ಬಂಧುವು ನೀನೇ ಶ್ರೀ ಘನಶ್ಯಾಮ ರಾಮ ರಾಮ ತಂದೆಯು ನೀನೇ ಓ ರಘುರಾಮ ಬಂಧುವು ನೀನೇ ಶ್ರೀ ಘನಶ್ಯಾಮ ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಳಗಿದ ಸದ್ಗುಣ ಪ್ರೇಮ ರಾಮ ರಾಮ ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಳಗಿದ ಸದ್ಗುಣ ಪ್ರೇಮ ಸಕಲವು ನಿನ್ನದೆ ಸ್ವಾರಸ್ಯ ಧಾಮ ಸಕಲವು ನಿನ್ನದೆ ಸ್ವಾರಸ್ಯ ಧಾಮ ಅನುಜರ ತೋರಿದೆ ಸೋದರ ಪ್ರೇಮ ಅನುಜರ ತೋರಿದೆ ಸೋದರ ಪ್ರೇಮ ಒಡೆಯ ಶ್ರೀ ರಘುರಾಮನೇ ದೇವ ಜಡ ಜಗವನು ಕಾಯುವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ಜೈ ಜೈ ರಾಮ್ ಜಾನಕಿ ರಾಮ್ ಸೀತಾ ವಲ್ಲಭ ರಾಜಾ ರಾಮ್ ಜೈ ಜೈ ರಾಮ್ ಜಾನಕಿ ರಾಮ್ ಸೀತಾ ವಲ್ಲಭ ರಾಜಾ ರಾಮ್ ದಶರಥ ನಂದನ ನಂದ ಕುಮಾರನ ಕಂದದಿ ಬಾಲ್ ಚಂದದಲ್ಲಿ ಒಡೆಯ ಶ್ರೀ ರಘುರಾಮನೇ ದೇವ ಜಡ ಜಗವನು ಕಾಯುವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ರಾಮ ರಾಮ ಎನ್ನೊಡೆಯ ರಘುರಾಮ ದ್ವಾಪರಾಯ ಗರೀಶನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಎಂತಹ ವಿಶೇಷಕರ ರಘುವಂಶ ವೀರನಾದ ಶ್ರೀಕೃಷ್ಣ ಪರಮಾತ್ಮನು ಈ ಭೂಲೋಕದಲ್ಲಿ ಅವತರಿಸಿ ನಾನೆಂದು ಮೇರೆತ್ತಿರುವ ದಾನವರನ್ನು ಧ್ವಂಸ ಮಾಡಿ ಸತ್ಯವಂತರಾದ ಸಾಧು ಸಜ್ಜರನ್ನು ಕಾಯ್ದು ಜಡ ಜಗತ್ತಿನ ರಕ್ಷಕನೇ ತಾನಾಗಿರುವನು. ಹೀಗಿರುವಾಗ ಕಪಟ ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಪರಮಾತ್ಮನು
ಈಗೊಂದು ನವನಾಟಕದ ಕಾರ್ಯಾರಂಭವನ್ನು ಕೈಗೊಂಡಿರುವನು. ಏನೆಂದರೆ ಕೌಂಡಿಕನಿಗೆ ಸಲ್ಲಬೇಕಾದ ರತಿಯನ್ನು ತನ್ನ ಮಗ ಮನ್ಮಥನಿಗೆ ತಂದು ಲಗ್ನ ಮಾಡಲೆತ್ನಿಸಿ ಕಡು ಕ್ರೂರ ಕೋಪಿಷ್ಠನನ್ನು ಕೆರಳಿಸಿ ತನ್ನ ಮರಣವನ್ನು ತಾನೇ ಕರೆಸಿಕೊಳ್ಳುವಂತೆ ಪ್ರೇರೇಪಿಸಿರುವನು. ರಾಮ ರಾಮ, ಪರಮಾತ್ಮ, ಪರಂಧಾಮ, ನಿನ್ನ ನಾಮವೇ ವೇದಾಂತಧಾಮ. ಇರಲಿ, ಈ ನವನಾಟಕದಲ್ಲಿ ಪರಮಾತ್ಮನ ಹಣತಿಯಂತೆ ನನಗೂ ಒಂದು ಕಾರ್ಯ ನೇಮಕವಾಗುವಂತಿದೆ. ಅದುವರೆಗೂ ನಾನು ಈ ವನದಲ್ಲಿಯೇ ಕಾದು ಕುಳಿತು ಅವಕಾಶ ದೊರೆತಾಗ ಉಪಯೋಗಿಸಿಕೊಳ್ಳುವೆನು. ರಾಮ ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಭುಜಬಲ ಸೌರ್ಯದಿ ಮೆರೆಯುವಯ್ಯನಗೆ ಸರಿ ಸಮರಿರುವರೆ ಮಂತ್ರಿ. ಭುಜಬಲ ಸೌರ್ಯದಿ ಮೆರೆಯುವಯ್ಯನಗೆ ಸರಿ ಸಮರಿರುವರೆ ಮಂತ್ರಿ. ನಾಯಕರೇ, ಕಡಲೆ ಪಡ ನಡಗಿಸಿ ಶಿರವ ಕಡಿಯದೆ ಬಿಡುವೇನು ನಾವು. ಕಡಲೆ ಪಡ ನಡಗಿಸಿ ಶಿರವ ಕಡಿಯದೆ ಬಿಡುವೇನು ನಾವು. ಅಡಿಯಲ್ ಮೆಟ್ಟಿ ಪುಡಾಯಿಸಿ ಗಗನಕ್ಕೆ, ಅಡಿಯಲ್ ಮೆಟ್ಟಿ ಪುಡಾಯಿಸಿ ಗಗನ. ತುಂಡ ಮುಂಡಗಳ ಚಂಡಾಡದೆ ಬಿಡ, ತುಂಡ ಮುಂಡಗಳ ಚಂಡಾಡದೆ ಬಿಡೆ. ಭುಜಬಲ ಸೌರ್ಯದಿ ಮೆರೆಯುವ ಎನೆಗೆ ಸರಿ ಸಮರಿರುವರತೆ, ಸರಿ ಸಮರಿರುವರತೆ, ಸರಿ ಸಮರಿರುವರತೆ. ಮಂತ್ರಿಗಳೇ, ಮಹಾಪ್ರಭು, ಈ ಮಾಸದಲ್ಲಿ ಲಗ್ನಕ್ಕೆ ಬಹಳ ಶುಭ ದಿನಗಳಿವೆ. ಆದ್ದರಿಂದ ಕೂಡಲೇ ಕಮಲವತಿಗೆ ಹೊರಡುವಂತೆ ನನ್ನ ಪಟ್ಟಣದ ಪ್ರಜೆಗಳೆಲ್ಲರಿಗೂ ಡಮರು ಡಂಗೂರದ ಮೂಲಕ ತಿಳಿಸಿಬಿಡಿ. ನಾರಾಯಣ ನಾರಾಯಣ. ಏನಿದು ಶುಭ ಕಾರ್ಯದ ಪ್ರಪ್ರಥಮದಲ್ಲಿ ನಾರದರಾಗಮನ. ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರಿಗೆ ವಂದಿಸುವೆನು. ಬಂದ ಸಮಾಚಾರವೇನು? ದಾನವೇಂದ್ರ, ನಾನು ಬಂದ ಸಮಾಚಾರವಿರಲಿ, ಇಂದೇನು ನಿನ್ನ ಅರಮನೆಯಲ್ಲಿ ವಿಶೇಷವಾದ ಸಡಗರ ಸಂಭ್ರಮ? ಸಂಭ್ರಮ ಸಡಗರ? ನಾರದರೆ, ಕಮಲಾವತಿ ಪಟ್ಟಣದ ಕಮಲೇಶ್ ರಾಜನ ಪುತ್ರಿ ರತಿಯನ್ನು ನಾನು ಲಗ್ನ ಮಾಡಿಕೊಳ್ಳುವುದಕ್ಕೆ ಹೊರಟಿರುವೆನು. ಏನು, ರತಿಯನ್ನು ನೀನು ಲಗ್ನ ಮಾಡಿಕೊಳ್ಳುವೆಯಾ? ಏಕೆ ಪೂಜ್ಯರೇ, ಏಕೆ ಹಾಗನ್ನುತ್ತಿರುವಿರಿ? ಆಕೆ ನನಗೆ ಸಲ್ಲತಕ್ಕವಳಲ್ಲವೇನು? ನಿನಗೆ ಸಲ್ಲತಕ್ಕವಳಲ್ಲ ಎಂದು ನಾನು ಹೇಳುತ್ತಿಲ್ಲ. ಆದರೆ 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 ಆಯ್ತು ನಾರದರೆ, ಸುಮ್ಮನೆ ನುಡಿಗಳನ್ನು ನಡೆಸದೆ ನೇರವಾಗಿ ಹೇಳಿದರೆ ಹೇಳೋ. ಹೇಳುವೆನಯ್ಯ ಅಸುರ ದೊರೆ. ದ್ವಾರಕಾಧೀಶನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೀನು ಬಲ್ಲೆ ತಾನೆ? ಹಾ, ಬಲ್ಲೇನು? ಆ ದಾನವ ಕುಲ ವೈರಿ, ಆ ದನ ಕಾಯುವ ಬಲ್ಲನಿಗೆ ಏನಾಯಿತು? ಆ ಬಲ್ಲನಿಗೆ ಆತನಿಗೇನು ಆಗಲಿಲ್ಲವಯ್ಯ. ಆದರೆ ನೀನು ಈಗ ಯಾವ ಕನ್ಯೆಯನ್ನು ಲಗ್ನ ಮಾಡಿಕೊಳ್ಳುವೆಂದು ಹೊರಟಿರುವೆಯೋ ಅವಳ ಲಗ್ನವು ಕೃಷ್ಣಕುಮಾರ ಮನ್ಮಥನೊಡನೆ ನಡೆದು ಹೋಯಿತು. ಸುಮ್ಮನೆ ಸುಳ್ಳು ಮಾತುಗಳನ್ನಾಡಿ ಹೊಳ್ಳಾಗಬೇಡಿ. ನೀವು ಇಲ್ಲಿಗೆ ಬಂದಾಗಲೇ ನನಗೆ ಅನುಮಾನವಾಯಿತು, ಏನಾದರೂ ಒಂದು ತೊಂದರೆ ಆಗುವುದೆಂದು. ನಾನು ಹೇಳುವ ಸಂಗತಿ ಎಂದರೆ ಅದು ನನಗೇ ಬಂದು ಬಿಡುವುದು ತೊಂದರೆ. ಒಟ್ಟಿನಲ್ಲಿ ನಾನಿಲ್ಲಿಗೆ ಬಂದದ್ದೇ ತಪ್ಪಾಯಿತು. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಹೋದೆಯಾ? ಹೊರಟು ಹೋಗು. ಮಂತ್ರಿ,
ನಮಗೆ ವಂಚನೆಗೈದ ಆ ಕಮಲೇಶ್ವರಾಜನ ವಂಶವನ್ನೇ ನಾಶ ಮಾಡಿ ಆ ರಥೆಯನ್ನು ಅಪಹರಿಸಿಕೊಂಡು ಬರೋಣ. ನಡೆಯಿರಿ. ಮಹಾಪ್ರಭು, ಕಮಲೇಶ್ವರ ರಾಜನಿಗೆ ನಾಶವಾದರೆ ನಿಮ್ಮ ಅಕ್ಕನ ಬಾಳೆ ಹಾಳಾಗುವುದಲ್ಲವೇ ಮಹಾಪ್ರಭು? ಮಂತ್ರಿ, ಮರು ನುಡಿಯದೆ ಮಲಗಿಸುವ ರಣಕಾಳೆಯನ್ನು. ಅಂತೂ ನನ್ನ ಕಲಹ ಚಾತುರ್ಯದಿಂದ ಕೌಂಡ್ಲೀಕನನ್ನು ಕೆರಳಿಸಿದ್ದಾಯಿತು. ಅಬ್ಬಾ, ಇನ್ನು ಇವನೊಡನೆ ಯುದ್ಧ ಮಾಡಲು ಅರ್ಯರಾದಿಗಳೇ ಬರಬೇಕಾಗುವುದು. ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಹರಿ, ಏನು ನಿನ್ನ ಲೀಲೆಯೋ ಶ್ರೀಹರಿ, ವಸುದೆಯೊಳಿಂತಹ ಅಸುರರ ನಿರ್ಮಿಸಿ, ವಸುದೆಯೊಳಿಂತಹ ಅಸುರರ ನಿರ್ಮಿಸಿ, ಬೆಸೆಯಿನ ಕ್ರಿಮಿಯಂತೆ ಕೊಳಲಾಡಿಸಿ, ಬೆಸೆಯಿನ ಕ್ರಿಮಿಯಂತೆ ಕೊಳಲಾಡಿಸಿ, ಏನು ನಿನ್ನ ಲೀಲೆಯೋ ಶ್ರೀಹರಿ. ನಾರಾಯಣ. ಅರಿತವರಾರೋ ಅಚ್ಚುತ ನಿನ್ನ ಒಳ ಮರ್ಮವನು ಓಂಕಾರಮಯನೇ. ಅರಿತವರಾರೋ ಅಚ್ಚುತ ನಿನ್ನ ಒಳ ಮರ್ಮವನು ಓಂಕಾರಮಯನೇ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಜಗದಾದಿ ವಂದಿತ ಪಾರಾಯಣ, ಜಗದಾದಿ ವಂದಿತ ಪಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ನಾರಾಯಣ. ಹೋಗೇ ಬಿಟ್ಟರು. ಹೊರಗೆ ಬಾ ಬೇಗ. ಬಿಡಿ ಬಿಡಿ ಸರ್. ಓಹೋ, ಯಾರಿದು? ಕ್ಷೇಮವೇ ಕೌಂಡ್ಲಿಕ್ಕದರೆ ಬಾ ಕುಳಿತುಕೋ. ಹೇ, ಈ ನಿನ್ನ ಮರ್ಯಾದೆ ಯಾವನಿರಬೇಕು? ವಂಚಕ! ಮೊದಲು ರಥೆಯನ್ನು ನನ್ನ ಸಂಗಡ ಕಳಿಸಿದರೆ ಸರಿ, ಇಲ್ಲವಾದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಕ್ಷಮಿಸಿಕೊಂಡ್ಲಿಕ, ಕೆಲವು ಕಾರಣಗಳಿಂದಾಗಿ ಕೃಷ್ಣಕುಮಾರ ಮನ್ಮಥನೊಡನೆ ರತಿಯ ಲಗ್ನವು ಮುಗಿದು ಹೋಯಿತು. ಛೀ! ನಾಚಿಕೆ ಇಲ್ಲದವನೇ, ಮತ್ತೊಮ್ಮೆ ಆ ಗೊಲ್ಲನ ಹೆಸರು ನನ್ನ ಮುಂದೆ ನುಡಿದೆಯೋ ನಿನ್ನ ನಾಲ್ಗೆಯನ್ನು ಅರಿದು ಬಿಟ್ಟನು ವಂಚಕ. ಎಲ್ಲೆಲ್ಲವೋ ಧಾರವ ಬಾಯಿಗೆ ಬಂದಂತೆ ನುಡಿಯಲಾರಂಭಿಸಿದೆಯಾ? ಏನೋ ಸೋದರಳೆಯನೆಂದು ಗೌರವಿಸುತ್ತಿದ್ದರೆ ಬಾಯಿಗೆ ಬಂದಂತೆ ನುಡಿಯಲು ಆರಂಭಿಸಿದೆಯಾ ದುರಾಂಕಾರಿ? ಬಂಧು ಬಾಂಧವರೆಂಬ ಅಭಿಮಾನವಿಡದೆ ಕೊನೆಗೂ ನಿನ್ನ ರಾಕ್ಷಸ ಬುದ್ಧಿಯನ್ನು ತೋರಿಸಬೇಕೆಯ? ಇಂದು ನಿನಗೆ ಉಳಿಗಾಲವಿಲ್ಲ, ಯುದ್ಧಕ್ಕೆ ಸಿದ್ಧ ಆಗೋ. ಸಿದ್ಧ! ಬಂಧುಗಳು ದಯವನ್ನು ತೊರೆದು ಮೆರೆಯದಿರು. ದಾನವನೇ ಬಂಧುಗಳು ದಯವನ್ನು ತೊರೆದು ಮೆರೆಯದಿರು. ಅರಮನೆ ದೊರದಪ್ಪುವುದಲ್ಲದೆ ಸುರಗಿಯಲ್ಲಿರುವುದು ಕೊಲ್ವೆನ. ಅರಮನೆ ದೊರದಪ್ಪುವುದಲ್ಲದೆ ಸುರಗಿಯಲ್ಲಿರುವುದು ಕೊಲ್ವೆನ. ದಾನವನೇ ಬಂಧುಗಳು ದಯವನ್ನು ತೊರೆದು ಮೆರೆಯದಿರು. ಆ ಶಬ್ದವು ಎರೆಯ ಕತ್ತರಿಸಿದೆ.
ಶೂರನೆಂದು ಕೊಬ್ಬಿನಿಂದುಬ್ಬಿ ಮೆರೆಯುವೆಯ ನೀನೊಬ್ಬನೇ ಶೂರನೆಂದು ಕೊಬ್ಬಿನಿಂದುಬ್ಬಿ ಮೆರೆಯುವೆಯ ದಾನವನೇ ಬಂಧುಗಳು ಧನವನ್ನು ತೊರೆದು ಮೆರೆಯದಿರೋ ನೀನಾವಗನು ಬಂದು ನನಗೆ ಹೋಗಿ ನೀನಾವನ ಬಂದು ನನಗೆ ಹೋಗಿ ಹೇಳದ್ದಾವ ಹಾಗಾದರೆ ಯುದ್ಧಕ್ಕೆ ಸಿದ್ಧ ನಾವು ಯುದ್ಧ ಮಾಡುವೆಯ ಯುದ್ಧ ನಿನ್ನನ್ನು ರಕ್ಷಿಸಲು ಅದಾರವರನ್ನು ಬರಲಿ ನಾನು ನೋಡೇ ಬಿಡುತ್ತೇನೆ ಎಲ್ಲಿರುವೆ ಗಣತಿ ಮನ್ಮಥನ ಅರಸಿ ಸ್ವಾಮಿ ಬಾರೆ ಅಮೃತದ ರಾಣಿ ಬಾರೆ ಅಮೃತದಾರೆ ರಾಣಿ ಬಾರೆ ಅಮೃತದಾರೆ ನಗುಮುಖ ತೋರೆ ನಾಟ್ಯ ಮಯೂರಿ ನಗುಮುಖ ತೋರೆ ನಾಟ್ಯ ಮಯೂರಿ ಪ್ರೇಮ ದೇವಿಯು ಸಹಕರಿಸಿ ಮನ ಮಂದಿರದಿ ಕ್ಷಿರವಾಗಿ ನೆಲೆಸಿ ಪ್ರೇಮ ದೇವಿಯು ಸಹಕರಿಸಿ ಮನ ಮಂದಿರದಿ ಚಿರವಾಗಿ ನೆಲೆಸಿ ಮಂದಾರ ಪುಷ್ಪವ ಮುಡಿಯಳು ಧರಿಸಿ ಸಗಸನಿಸ ನಿಸನಿದನಿ ದನಿದ ಪದ ಮಮ್ಮ ಗಮದನಿ ಸಗಸನಿಸ ಸ ನಿಸನಿದನಿ ದನಿದ ಪದ ಮಮ್ಮ ಗಮದನಿ ಸ ಮಂದಾರ ಪುಷ್ಪವ ಮುಡಿಯಳು ಧರಿಸಿ ಮಂದಾರ ಪುಷ್ಪವ ಮುಡಿಯಲು ಧರಿಸಿ ಭ್ರಮರವು ಕುಸುಮವ ಚರಿಸುವ ತೆರೆದಿ ಭ್ರಮರವು ಕುಸುಮವ ಚರಿಸುವ ತೆರೆದಿ ರಾಣಿ ಬಾರೆ ಅಮೃತದಾರೆ ರಾಣಿ ಬಾರೆ ಅಮೃತದಾರೆ ನಗುಮುಖ ತೋರೆ ನಾಟ್ಯ ಮಯೂರಿ ಶೇಷಾಂಗನು ನಾಚುವೆನು
ಇಲ್ಲಿ ಬನ್ನಿ. ಪ್ರಿಯ, ಕುಳಿತುಕೊಳ್ಳಿ ಸ್ವಾಮಿ. ಅನುದಿನವೂ ನಾನು ನಿಮ್ಮ ಪ್ರೀತಿಗೆ ಪಾತ್ರಳಾಗಿ ಸದಾ ನಿಮ್ಮೊಡನೆ ಇರಬೇಕೆಂಬುದೇ ನನ್ನ ಆಸೆ ಸ್ವಾಮಿ. ಇದೇನು ಪ್ರಿಯ ಈಗೇನುತ್ತಿರುವೆ? ಈ ನಿನ್ನ ಚಮತ್ಕಾರದ ಮಾತಿನ ಅರ್ಥವೇನು? ಹಾಗೇನೂ ಇಲ್ಲ ಸ್ವಾಮಿ. ನನ್ನ ತವರು ಮನೆಗೆ ಹೋಗಿ ನನ್ನ ಜನನಿ ಜನಕರನ್ನು ನೋಡಿಕೊಂಡು ಬರೋಣವೆಂದು ಹೇಳಿದ್ದೇನಷ್ಟೇ. ಓಹೋ, ಅದಕ್ಕೋ ಈ ಉನ್ಮಾದದ ನುಡಿ? ಸ್ತ್ರೀ ಜಾತಿಯ ಸ್ವಭಾವವೇ ಹೀಗೆ. ಪತಿಯ ಬಳಿ ಅವರೆಷ್ಟೇ ಹಿತವಾಗಿದ್ದರು ತವರೂರಿನ ಕೊರತೆ ಮಾತ್ರ ಬಿಡುವುದಿಲ್ಲ. ಹೋಗುವುದಾದರೆ ಹೋಗು, ನಾನು ಬರಲು ಸಮಯವಿಲ್ಲ. ಹಬ್ಬಬ್ಬ, ಬರದಿದ್ದರೆ ಹೋಗಲಿ ಬಿಡಿ. ಅದಕ್ಕಾಕೆ ನೀವು ಹೀಗೆ ಮಾತನಾಡುತ್ತಿರುವಿರಿ? ಪ್ರಿಯತಮೆ, ಸಾಕು ಸುಮ್ಮನೆ ಸ್ವಾಮಿ. ಸುಖ ಸವಿ ಪ್ರೇಮವನದ ಕೋಗಿಲೆ ಸುಖ ಸವಿ ಪ್ರೇಮವನದ ಕೋಗಿಲೆ ಮುಖನಸು ನಾಚಿ ನಡೆದ ಚಂಚಲ ಸಕನಾನಿನ್ನ ತೋಳಿಂದ ಬಳಸಲು ಸುಖ ಸವಿ ಪ್ರೇಮವನದ ಕೋಗಿಲೆ ಮುಖನಸು ನಾಚಿ ನಡೆದ ಚಂಚಲ ಸಕನಾನಿನ್ನ ತೋಳಿಂದ ಬಳಸಲು ಸುಖ ಸವಿ ಪ್ರೇಮವನದ ಕೋಗಿಲೆ ಚಂಚಲ ತೋಳಿಂದ ನಾ ಬಳಸಲು ಸುಖ ಸವಿ ಪ್ರೇಮವನದ ಕೋಗಿಲೆ. ನಿನ್ನಯ ಈ ರೂಪಕ್ಕೆ ಮನವು ತಾಕೋಗಿದೆ, ಬಳ್ಳುವ ಕಣ್ಣೋಟಕ್ಕೆ ತನುವು ತಾಯಿದೆ. ನಿನ್ನಯ ಈ ರೂಪಕ್ಕೆ ಮನವು ತಾಕೋತಿದೆ, ಬಳ್ಳುವ ಕಣ್ಣೋಟಕ್ಕೆ ತನುವು ತಾಯಿದೆ. ಹೂವು ಮುಡಿದು ತೂಗಿ ಜಡೆಯು ಬಾಡಿ ಬಳುಕುತ್ತಿದೆ. ಮಾತಾಡೆ ವಿರಹವ ಸಹಿಸಲು ಸವಿ ಪ್ರೇಮವನದ ಕೋಗಿಲೆ ಮುಖನಸು ನಾಚಿ ನಡೆದ ಚಂಚಲೆ ಸಕನಾನಿನ್ನ ತೋಳಿಂದ ಬಳಸಲು ಸುಖ ಸವಿ ಪ್ರೇಮವನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲು ಸುಖ ಸವಿ ಪ್ರೇಮವನದ ಕೋಗಿಲೆ. ಪ್ರಿಯೆ, ಸ್ವಾಮಿ ಪ್ರಿಯತಮೆ, ಹೇಳಿ. ನಿನ್ನ ಇಷ್ಟಕ್ಕೆ ನಾನೇನಾದರೂ ವಿರುದ್ಧವಾಗಿರುವೆನೇನು?
ಸುಮ್ಮನೆ ಸ್ವಲ್ಪ ವಿನೋದ ಮಾಡಿದ್ದೇನಷ್ಟೇ. ಆಹಾ, ಬಹಳ ಸಂತೋಷವಾಯಿತು ಸ್ವಾಮಿ. ಓ, ಪೂಜ್ಯರಿಗೆ ಪೂಜ್ಯರಾದ ನಾರದ ಮಹಾತ್ಮರು ನವ ದಂಪತಿಗಳಿಗೆ ಮಂಗಳವಾಗಿದೆ. ಪೂಜ್ಯರೇ, ತಾವು ಇಲ್ಲಿಯವರೆಗೂ ದಯಮಾಡಿಸಿದ್ದ ಕಾರಣ? ನಿಮ್ಮನ್ನು ಹುಡುಕುತ್ತಾ ಬಂದದ್ದೇ ಕಾರಣ. ಏಕೆ ಏಕೆ ಪೂಜ್ಯರೇ? ಏಕೆಂದರೆ ಕಮಲಾವತಿಯಲ್ಲಿ ಕೌಂಡೀಕನೆಂಬ ರಾಕ್ಷಸನು ನಿಮ್ಮ ಮಾವ ಕಮಲೇಶರಾಜನ ಮೇಲೆ ಯುದ್ಧ ಮಾಡುತ್ತೀರಿ. ಏನು? ನೀನು ಇಲ್ಲಿ ರತಿ ಎಂಬ ಸತಿಯೊಡನೆ ಸರಸ ಸಲ್ಲಾಪದಲ್ಲಿ ತಲ್ಲೀನನಾಗಿರು. ಏನು? ಕಮಲಾವತಿಯಲ್ಲಿ ಕೌಲಿಕನೆಂಬುವವನು ನಮ್ಮ ಮಾವನ ಮೇಲೆ ಯುದ್ಧ ಮಾಡ್ತಿರುವನೆ? ಯಾವ ವಿಚಾರಕ್ಕಾಗಿ ಪೂಜ್ಯರೇ? ಕಾರಣವೇನೆಂದರೆ ಈ ರತಿಯನ್ನು ಕೌಂಡ್ಲೀಕನನ್ನು ಲಗ್ನ ಮಾಡಿಕೊಳ್ಳಬೇಕೆಂದಿದ್ದನಂತೆ. ಓಹೋ, ಹಾಗೋ? ಅವನಿಗೊಂದು ಗತಿ ಕಾಣಿಸಲೇಬೇಕು. ಪ್ರಿಯತಮೆ, ಸ್ವಾಮಿ, ನೀನು ಅರಮನೆಗೆ ನಡೆ, ನಾನು ಕಮಲಾವತಿಗೆ ಹೋಗಿ ಬರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ನಾರಾಯಣ. ಮನ್ಮಥನೇನು ತನ್ನ ಮಾವನ ರಕ್ಷಣೆಗೆ ಹೊರಟನು. ಇವನ ರಕ್ಷಣೆಗೆ ಯಾರನ್ನು ಕಳಿಸುವುದು? ನಾರಾಯಣ ನಾರಾಯಣ. ನಾರಾಯಣ ಹರಿಯೇ ಶ್ರೀ ಹರಿ ನಾರಾಯಣ ಹರಿಯೇ ನಾರಾಯಣ ಹರಿಯೇ ಶ್ರೀ ಹರಿ ನಾರಾಯಣ ಹರಿಯೇ ಗೋವಿಂದ ಗೋಪಾಲ ಹೇ ಜನಾರ್ದನ ಗೋವಿಂದ ಗೋಪಾಲ ಹೇ ಜನಾರ್ದನ ನಾರಾಯಣ ಹರಿಯೇ ದೇವಾ. ದುರಿತ ನಿವಾರಣ ರವಮಯ ಹರಣ ದುರಿತ ನಿವಾರಣ ರವಮಯ ಹರಣ ಕಮಲಾರಮಣ ಮೋಹನ ಕಮಲಾರಮಣ ಮೋಹನ ನಾರಾಯಣ ಹರಿಯೇ ಶ್ರೀ ಹರಿ ನಾರಾಯಣ ಹರಿಯೇ ದೇವಾ ಗೋವಿಂದ ಗೋಪಾಲ್ ಹೇ ಜನಾರ್ದನ ಗೋವಿಂದ ಗೋಪಾಲ್ ಹೇ ಜನಾರ್ದನ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿಯೇ ದೇವಾ ನಾರಾಯಣ. ಏನಿದು? ಕಮಲಾವತಿಯಲ್ಲಿ ಯುದ್ಧ ನಡೆಯುತ್ತಿದೆ ಎಂದು ನಾರದ ಮಹಾತ್ಮರು ಹೇಳಿದರು. ಆದರೆ ಯಾರದು? ಯಾರೀ ಬಾಲಕ? ಬಾಲಕನಲ್ಲವೋ ಜಡಮತಿ, ರತಿಯ ಪತಿ ಮನ್ಮಥ ಬಂದಿರುವನು ನಿನ್ನ ಕೊರಳಿನ ಪಾಶವಾಗಿ. ಓಹೋ, ರತಿಯ ಗಂಡ ಮನ್ಮಥನೆಂಬುವನು ನೀನೆಯೋ? ಹೌದು. ಹಾಗಾದರೆ ಮಾವನ ರಕ್ಷಣೆಗಾಗಿ ಬಂದೆ ಎಂದು ತೋರುತ್ತಿರುವುದು. ಹೌದು, ಮಾವನ ರಕ್ಷಣೆಗಾಗಿ ನಿನ್ನ 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 ಮರಣ ದೇವತೆಯನ್ನೇ ಜೊತೆಯಲ್ಲಿ ತಂದಿರುವನು, ಸಾಯು ಸಿದ್ಧವನಾಗುವುದು. ಮರಣ? ಮಗು ಮನ್ಮಥ, ನಿನ್ನ ಮಾವ ಕಮಲೇಶ್ ರಾಜನಂತವನೇ ನನಗೆ ಸೋತಿ ಓಡುವುದನ್ನು ಅಂದರೆ ನೀನಿನ್ನು ಬಾಲಕ. ಪಾಪ ನಿನ್ನಿಂದೇನಾಯಿತು? ಬಂದ ದಾರಿ ನೀಡಿದು ರೋಷಭ್ರದ ರಾಜನನ್ನು ಸೋಲಿಸಿದೆಂದು
ರಕ್ಷಿಸಬೇಡವೋ ರಕ್ಕಸ ಕುಲದವನೇ? ಈ ಹರಿಪುತ್ರ ಮನ್ಮಥರ ಶರವೇಗುವುದು ನಿನಗಿನ್ನು ತಿಳಿಯದು. ಬೇಗ ಬೇಗ ನನ್ನ ಮಾವನವನ್ನು ಕಳಿಸಿ ತಪ್ಪನ್ನು ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕಾದವನು ನೀನು, ನಿನ್ನ ಅಪ್ಪ ಕೃಷ್ಣನು. ಅವಿವೇಕಿ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡು ಆ ನಿನ್ನ ರತಿಯ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡಬೇಡ. ಬಂದ ದಾರಿಯನ್ನು ಹಿಡಿದು ನಡೆ. ಹರಿಪುತ್ರ ಮನ್ಮಥರ ಶರವೇಗ ತಿಳಿದು ಪರಿಮರಿಯ ಗರ್ಭದಿಂದ ಜರಿಯದಿರಲು. ಹರಿಪುತ್ರ ಮನ್ಮಥರ ಶರವೇಗ ತಿಳಿದು ಪರಿಪರಿಯ ಗರ್ಭದಿಂದ ಜರಿಯದಿರಲು. ಹರಿಪುತ್ರನಾದ ಪರಪುತ್ರನಾದ ಹಸುರ ಕುಲಾದಿಗೆ ಸರಿವಲ್ಲೆಯೋ. ಹರಿಪುತ್ರನಾದ ಪರಪುತ್ರನಾದ ಹಸುರ ಕುಲಾದಿಗೆ ಸರಿವಲ್ಲೆಯೇ. ಕುಸುಮ ಬಾಣದಿ ನಿನ್ನ ಅಹಂಕಾರ ಮುರಿದು ಹೊಸಗೈದೆ ನಿನ್ನೆನವ ರಣದೆ. ಬಾಲಕ, ಕುಸುಮ ಬಾಣದಿ ನಿನ್ನ ಅಹಂಕಾರ ಮುರಿದು ಹೊಸಗೈದೆ ನಿನ್ನೆನವ ರಣದೆ. ಕೆಣಕಿದರೆ ಕೋಪವನು ನೀ ರಕ್ಕಸ ನಿನ್ನ ಸಂಹರಿಸಿ ಬಿಡುವೆ. ಬಾಲಕ, ಓ ದಾನವ, ಕೆಣಕಿದರೆ ಕೋಪವನು ನೀ ಪಾಪಿ ರಕ್ಕಸ ನಿನ್ನ ಸಂಹರಿಸಿ ಬಿಡುವೆ. ಹೂರು ಬಿಡರೆ ಕರೆಯೇ ಕರೆದಿರಿ, ನೋಡು ಕಾವುದು ಓಡುವೆ ಮರುವೆ. ಓ ಬಾಲಕ, ಓ ದಾನವ, ಹೂರು ಬಿಡರೆ ಕರಗೆಲೆಯ ತೆರೆದಿರಿ, ಈಗ ನೋಡು ಕಾವುದು ತೋರಿ ಓಡುವೆ ಮರುವೆ. ಬರದೇಕೆ ನುಡಿವೆ ಬರದೇಕೆ ನುಡಿವೆ ನೀ ತಿರವ ಕರದೊಳು ಕುಡಿದು ಹೊರಗಂಬರು. ಹರಿಪುತ್ರ ಮನ್ಮಥರ ಶರವೇಗ ತಿಳಿದು ಪರಿಪರಿಯ ಗರ್ಭದಿಂದ ಜರಿಯದಿರಲು. ಹರಿಪುತ್ರನಾದಂ ಪುರಪುತ್ರನಾದ ಅಸ್ತ್ರ ಕುಲಾದಿಗೆ ಸರ್ವರ್ವಯೇ. ಹರಿಪುತ್ರ ಮನ್ಮಥರ ಶರವೇಗ ತಿಳಿದು ಪರಿಪರಿಯ ಗರ್ಭದಿಂದ ಜರಿಯದಿರಲು. ಹರಿಪುತ್ರನಾದಂ ಪುರಪುತ್ರನಾದ ಅಸ್ತ್ರ ಕುಲಾದಿಗೆ ಸರ್ವರ್ವಯೇ. ಏನಿಲ್ಲ ಇವರನ್ನು ಜೀವಿಸಕ್ಕೆ ಉಳಿಸಬಾರದು. ಮನ್ಮಥ, ನಿನ್ನ ಬಾಣದಿಂದ ನಾನು ಮರಣಗೊಳ್ಳಲಿಲ್ಲ. ಇದು ನನ್ನ ಬಾಣದ ವೇಗವನ್ನು ಸಹಿಸಿಕೋ. ಪಂಚಬಾಣಗಳ ಪ್ರತಾಪ. ಎಲ್ಲ ಗೊಲ್ಲನ ಮಗನೇ, ಭೂಮಿ ಮೇಲೆ ನಿಲ್ಲಲು ತ್ರಾಣವಿಲ್ಲದ ನಿನಗೆ ಇಷ್ಟೊಂದು ಅಹಂಕಾರವೇ? ಬಿಟ್ಟಿರು ನಿನ್ನ ಸಹಾಯಕ್ಕಾಗಿ. ಅವನು ಬರುವನು, ಬರಲಿ, ನಾನು ನೋಡೇ ಬಿಡುತ್ತೇನೆ.